ಹಲೋ ಗೆಳೆಯರೆ, ಎಲ್ಲರಿಗೂ ನಮ್ಮ ಲಾ ಎಕ್ಸಲೆನ್ಸ್ ಬ್ಯಾಂಗ್ಳೂರಿಗೆ ಸ್ವಾಗತ. ಸೊ ಇವತ್ತು ವಾಟ್ ವಿ ಆರ್ ಡಿಸ್ಕಸಿಂಗ್ UPSC ಪ್ರಿಲಿಮ್ಸ್ 59 days ಪ್ಲಾನ್. ಇವತ್ತು ಡೇಟ್ ಎಷ್ಟಂದ್ರೆ ಟುಡೇ ಈಸ್ 24th March 2026. ಪ್ರಿಲಿಮ್ಸ್ ಯಾವಾಗಿದೆ? ಎಕ್ಸಾಕ್ಟ್ಲಿ 2 months ಅವೇ. 24th May 2026ಗೆ ಪ್ರಿಲಿಮ್ಸ್ ಇದೆ. ಸೊ ಆಲ್ಮೋಸ್ಟ್ 60 days. ಇವತ್ತಿನ ದಿನ ಬಿಟ್ಟರೆ 59 days ಇದೆ. ಪ್ರಿಲಿಮ್ಸ್ ಡೇ ಬಿಟ್ಟರೆ 59 days ಇದೆ. ಸೊ ಯಾವ ರೀತಿ 59 daysನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು, ಯಾವ ರೀತಿ ಅವರ ಸ್ಟ್ರಾಟಜಿ ಇರಬೇಕು, ಅದಕ್ಕೋಸ್ಕರ ಈ ಸ್ಟ್ರಾಟಜಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇಟ್ ಈಸ್ ಸೈಂಟಿಫಿಕಲಿ ಪ್ರೂವನ್. ಆಮೇಲೆ ಇದನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಇರುವಂತ ಓಲ್ಡ್ ಡಾಟಾ ಎಲ್ಲದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಫೀಡ್ ಮಾಡಿ ಅದು ಸಜೆಸ್ಟ್ ಮಾಡಿರುವಂತ ಬೆಸ್ಟ್ ವೇ ಪಾಸಿಬಲ್ ಇದು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ದ ಕೋರ್ ಫಿಲಾಸಫಿ ಆಫ್ ಪ್ರಿಲಿಮ್ಸ್. ಕೋರ್ ಫಿಲಾಸಫಿ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅನ್ ಎಲಿಮಿನೇಷನ್ ಎಕ್ಸಾಮ್. ಓಕೆ, ಸೊ ಎಲಿಮಿನೇಷನ್ ಎಕ್ಸಾಮ್ ಇದು. ಸೊ ಈ ಎಲಿಮಿನೇಷನ್ ಎಕ್ಸಾಮ್ ಅಲ್ಲಿ ಇಟ್ ಈಸ್ ಸ್ಟ್ರಾಟಜಿಕ್ ಎಲಿಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಎನ್ಸೈಕ್ಲೋಪೀಡಿಯಕ್ ನಾಲೆಜ್. ಎಲ್ಲದರಲ್ಲೂ ಗೊತ್ತಿರಬೇಕಂತ ಇಲ್ಲ ನಿಮಗೆ. ಔಟ್ ಆಫ್ 100 questions ಅಲ್ಲಿ 100 questions ಗೊತ್ತಿರೋದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ. ಮೇ ಬಿ ಇರ್ತಾರೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ 100 questions ಎಲ್ರಿಗೂ ಗೊತ್ತಿರೋದಿಲ್ಲ. ಸೊ ಆ 100 questions ಅಲ್ಲಿ ನಿಮಗೆ ಎಷ್ಟು ಗೊತ್ತಿರುತ್ತೆ, ಅದ್ರ ಜೊತೆಗೆ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಎಷ್ಟು questions ನ ಸಾಲ್ವ್ ಮಾಡಬಹುದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏಮ್ ಫಾರ್ 75 to 85 attempts. ಎಷ್ಟು ಅಂದ್ರೆ ಟೋಟಲ್ 100 questions ಅಲ್ಲಿ 75 ಇಂದ 85 ನ ಅಟೆಂಪ್ಟ್ ಮಾಡಕ್ಕೆ ಟ್ರೈ ಮಾಡಿ. ನಿಮ್ಮ ಅಕ್ಯುರೇಸಿ ಲೆವೆಲ್ ಸ್ವಲ್ಪ ಚೆನ್ನಾಗಿತ್ತು ಅಂತಂದ್ರೆ ಅಥವಾ ಸ್ವಲ್ಪ ಹಿಂದೆ ಮುಂದೆ ಇತ್ತು ಅಂದ್ರೆ ಯು ಕ್ಯಾನ್ ಆಲ್ಸೋ ಗೋ ಫಾರ್ 85 to 95 questions ಕೂಡ ಅಟೆಂಡ್ ಮಾಡಬಹುದು, ಪ್ರೊವೈಡೆಡ್ ನಿಮ್ಮ ಅಕ್ಯುರೇಸಿ 85 to 90% ಇರುತ್ತೆ ಅನ್ಕೊಂಡ್ರೆ. ಓಕೆ, ಸೊ ಫಸ್ಟ್ ಇದನ್ನ ನೆನಪಿಟ್ಕೊಳ್ಳಿ. ವಾಟ್ ಈಸ್ ಇಟ್? ಇಟ್ ಈಸ್ ಬೇರ್ಲಿ ಅನ್ ಎಕ್ಸಾಮ್ ಆಫ್ ಎಲಿಮಿನೇಷನ್. ಓಕೆ, ಪ್ರಿಲಿಮ್ಸ್ ಅಲ್ಲಿ ಎಸ್ಪೆಷಲಿ. ನೆಕ್ಸ್ಟ್ ಇದ್ದಾಗ ಕಟ್ ಆಫ್ ಬಫರ್. ಕಟ್ ಆಫ್ ಬಫರ್ ನ ನೆನಪಿಟ್ಕೊಂಡಿರಿ. ಸೊ ಪ್ರಿವಿಯಸ್ ಇಯರ್ಸ್ ಅಲ್ಲಿ ಎಷ್ಟು ಕಟ್ ಆಫ್ ಬಂದಿತ್ತು ಅಂತಂದ್ರೆ, ಸೊ ಇಫ್ ಯು ಗೋ ಬೈ ದ ಟ್ರೆಂಡ್ಸ್ ಫ್ರಮ್ ಲಾಸ್ಟ್ ಕಟ್ ಆಫ್ ತಗೊಂಡ್ರೆ ಟ್ರೆಂಡ್ಸ್. ಓಕೆ, ಸೊ ಕಟ್ ಆಫ್ ಟ್ರೆಂಡ್ ತಗೊಂಡ್ರೆ 2021 ಇಂದ ತಗೊಳ್ಳಿ. 21, 22, 23, 24, 25. ಸೊ ಕಟ್ ಆಫ್ ಎಲ್ಲ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅಂದ್ರೆ 86 ಇದೆ, 82 ಇದೆ, 74 ಬಂದಿದೆ, ಲೋಯೆಸ್ಟ್ ಇದೆ ಇಲ್ಲಿ, ಮತ್ತೆ 86 ಹೋಗಿದೆ. ಲಾಸ್ಟ್ ಇಯರ್ 92 ಇದೆ. ಓಕೆ, ಸೊ ಕಟ್ ಆಫ್ ಏನಾಗಿದೆ ಅಂತಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನೊಂದು ಹೇಳ್ತೀನಿ ಇಲ್ಲಿ ಏನಂತಂದ್ರೆ 2020 ಅಲ್ಲಿ ಕೂಡ 2020ರಲ್ಲೂ ಕೂಡ ಕಟ್ ಆಫ್ 92 ಇತ್ತು. ಸೊ ಯಾವಾಗಲೂ ಕೂಡ ಕಟ್ ಆಫ್ 92 ಇದೆ. ಸೊ ಸರ್ ಏನು ಎಕ್ಸಾಮಿನೇಷನ್ ಸ್ಟ್ಯಾಂಡರ್ಡ್ 2020 ಅಲ್ಲೂ ಮತ್ತು ಇವಾಗಿನ ಪೇಪರ್ ಅಲ್ಲೂ ಸೇಮ್ ಇದೆ ಅಂತಂದ್ರೆ ರಾಂಗ್ ಆಗುತ್ತೆ. ಸೇಮ್ ಇಲ್ಲ, ಬಟ್ ಜನ ಪ್ರಿಪರೇಷನ್ ಮಾಡೋದಾಗ್ಲಿ, ದ ವೇ ದೇ ಆರ್ ಪ್ರಿಪೇರಿಂಗ್, ದ ವೇ ದೇ ಆರ್ ಅನಲೈಸಿಂಗ್ ದ ಕ್ವಶನ್ಸ್ ಹ್ಯಾಸ್ ಇಂಪ್ರೂವ್ಡ್. ಅದಕ್ಕೋಸ್ಕರ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಇಯರ್ ಅಲ್ಲಿ ಈ ಟ್ರೆಂಡ್ ಅಲ್ಲಿ ಹೋದ್ರೆ ಕಟ್ ಆಫ್ ಮೈಟ್ ಬಿ ಅರೌಂಡ್ 90 to 100. ಸೊ ಕಟ್ ಆಫ್ 90 to 100 ಇರುತ್ತೆ ಅಂದ್ರೆ ನಿಮ್ಮ ಬಫರ್ ಎಷ್ಟು ಇಟ್ಕೋಬೇಕಾಗುತ್ತೆ ನೀವು? 100 to 110 ಅಲ್ಲಿ ಬಫರ್ ಇಟ್ಕೊಂಡಿರಿ. ಓಕೆ, ದಿಸ್ ಇಸ್ ಜನರಲ್ ಕ್ಯಾಟಗರಿ. ಸೊ 100 to 110 ಬಫರ್ ಇಟ್ಕೊಳ್ಳಿ. ಸೊ ಇದಕ್ಕೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಿ ಅಂದ್ರೆ 75 to 85 to 95 ರೇಂಜ್ ಅಲ್ಲಿ ಅಟೆಂಡ್ ಮಾಡಿ, ಪ್ರೊವೈಡೆಡ್ 85 to 90% ಅಕ್ಯುರಸಿ ರೇಟ್ ಇರಲಿ ಅಂತ. ಓಕೆ, ಅಟೆಂಡ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಫಸ್ಟ್ ಅಂಡ್ ವೆರಿ ಬೇಸಿಕ್ ಐಡಿಯಾ ಪ್ರಿಲಿಮ್ಸ್ ಇಂದು. ಇದಾದ್ಮೇಲೆ ಪ್ರಿಲಿಮ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಯಾವ್ದಪ್ಪ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಬೈಬಲ್ ಅಂತಂದ್ರೆ ಕನ್ಸಿಡರ್ ಮಾಡ್ತೇವೆ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಅಟ್ಲೀಸ್ಟ್ 3 times ರಿವೈಸ್ ಮಾಡಿ. ಓಕೆ, ಅಟ್ಲೀಸ್ಟ್ 3 times ರಿವೈಸ್ ಮಾಡಿ. ಲಾಸ್ಟ್ 25 years ಅಂತ ಇದೆ, 25 years ಆಗಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಏಮ್ ಫಾರ್ ಲಾಸ್ಟ್ 10 years ಪ್ರೀವಿಯಸ್ ಇಯರ್ ಕ್ವಶನ್ಸ್, 10 years ಪ್ರೀವಿಯಸ್ ಕ್ವಶನ್ಸ್ ನ ಸಾಲ್ವ್ ಮಾಡಿ. ಟೈಮ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಬೋತ್ GS ಅಂಡ್ CSET ಲಾಸ್ಟ್ 10 years ಕ್ವಶನ್ ಪೇಪರ್ ತಗೊಳ್ಳಿ, ಟೈಮ್ ನ ಸೆಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ಸೊ UPSC ಏನ್ ಮಾಡುತ್ತೆ ಅಂದ್ರೆ ಇಟ್ ರಿಪೀಟ್ಸ್ ದ ಪ್ಯಾಟರ್ನ್ಸ್. ಡೈರೆಕ್ಟ್ ಕ್ವಶನ್ಸ್ ಬರ್ಲಿಲ್ಲ ಅಂದ್ರೂ ಕೂಡ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಐಡೆಂಟಿಫೈ ದ ಟ್ರ್ಯಾಪ್ ಸಿಸ್ಟಮೆಟಿಕಲಿ. ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ 2025 ಅಲ್ಲಿ ಇನ್ 2025 ಕನ್ಸಿಡರ್ ಮಾಡಿದ್ರೆ ದೇರ್ ವೇರ್ ಅರೌಂಡ್ 7 questions ಫ್ರಮ್ PYQs. ಸೊ ನೀವು ಕೇಳಬಹುದು ಸಡನ್ ಆಗಿ ಡೈರೆಕ್ಟ್ ಕ್ವಶನ್ಸ್ ಬಂದಿತ್ತ ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಬಂದಿದ್ದು 7 questions ಅಷ್ಟೇ. ಅಂದ್ರೆ ಆಪ್ಷನ್ಸ್ ಸ್ವಲ್ಪ ಲೈಟ್ ಆಗಿ ಚೇಂಜ್ ಮಾಡಿದ್ದಾರೆ, ಅಥವಾ ಆಪ್ಷನ್ ಅಲ್ಲಿ ಇರುವಂತದನ್ನೇ ಕ್ವಶನ್ ಮಾಡಿದ್ದಾರೆ. ಓಕೆ, ಆನ್ಸರ್ ಅಲ್ಲಿ ಕ್ವಶನ್ಸ್ ತರ ಮಾಡಿದ್ದಾರೆ. ಈ ರೀತಿಯಾಗಿ ಡೈರೆಕ್ಟ್ 7 questions ಬಂದಿತ್ತು. ಇದು ಬಿಟ್ಟು ಕೂಡ
ರಿಲೇಟೆಡ್ ಟು ಪ್ರಿವಿಯಸ್ ಇಯರ್ ಕ್ವಶನ್ಸ್ ದೇರ್ ಅರೌಂಡ್ 18 to 19 ಕ್ವಶನ್ಸ್ ಇತ್ತು ಲಾಸ್ಟ್ ಇಯರ್ ಕ್ವಶನ್ಸ್ ಅನಲೈಸ್ ಮಾಡಿದಾಗ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ವರ್ಷ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಕ್ವಶನ್ಸ್ ನ ಕೇಳಿರ್ತಾರೆ, ಆಪ್ಷನ್ಸ್ ನ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ನೆಕ್ಸ್ಟ್ ಇಯರ್ ಆ ಆಪ್ಷನ್ ನ ಕ್ವಶನ್ಸ್ ತರ ಕೇಳ್ಕೊಂಡು ಕ್ವಶನ್ ನ ಆನ್ಸರ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಜಸ್ಟ್ ಕರೆಕ್ಟ್ ಆಗಿರೋ ಅಥವಾ ರೈಟ್ ಆಗಿರುವಂತ ಆನ್ಸರ್ ನೋಡೋದಕ್ಕಿಂತ ರಾಂಗ್ ಆಗಿರೋ ಆಪ್ಷನ್ಸ್ ಕೂಡ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ರಾಂಗ್ ಆಗಿರುವಂತ ಆಪ್ಷನ್ಸ್ ಮೇಲೆ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನಲೈಸ್ ಮಾಡಿ. ನಾನು ಇಲ್ಲಿ ಅನಲೈಸ್ ಮಾಡಿ ಹೇಳ್ತೀನಿ ಟ್ರೆಂಡ್ಸ್ ಯಾವ ತರ ಕೇಳಿದ್ದಾರೆ ಕ್ವಶನ್ಸ್ ಅಂತ, ಬಟ್ ಬೇಸಿಕ್ ಆಗಿ ಹೇಳ್ತೀನಿ ಏನಂತ. ನೆಕ್ಸ್ಟ್ ಇದಾದ್ಮೇಲೆ ಸ್ಟ್ಯಾಟಿಕ್ ಟು ಕರೆಂಟ್ ಅಫೇರ್ಸ್ ಯಾವ ರೀತಿ ಕವರ್ ಮಾಡ್ಬೇಕಂದ್ರೆ, ಸ್ಟ್ಯಾಟಿಕ್ ಟು ಕರೆಂಟ್ ಅಫೇರ್ಸ್ ನಾರ್ಮಲಿ ಪ್ರೀವಿಯಸ್ ಲಾಸ್ಟ್ 10-15 ಇಯರ್ಸ್ ಕ್ವಶನ್ಸ್ ಅನಲೈಸ್ ಮಾಡಿದಾಗ ಸ್ಟ್ಯಾಟಿಕ್ ಟು ಕರೆಂಟ್ ಅಫೇರ್ಸ್ ರೇಷಿಯೋ ಎಷ್ಟಿದೆ ಅಂತಂದ್ರೆ 70:30 ಇದೆ. ಅಂದ್ರೆ 70% ಆಫ್ ದ ಕ್ವಶನ್ಸ್ ಆರ್ ಕಮಿಂಗ್ ಫ್ರಮ್ ದ ಸ್ಟ್ಯಾಟಿಕ್ ಓನ್ಲಿ. 70% of the questions are coming from the static only. Only 30% are coming from current affairs. And that too, ಈ current affairs ಅಲ್ಲಿ if you use static knowledge and the common sense use ಮಾಡಿದ್ರೆ ಅದರಲ್ಲೂ ಒಂದು 10 questions ಕೂಡ ಸಾಲ್ವ್ ಮಾಡಬಹುದು. So 80 to 20% ಅಂತಾನೆ ಹೇಳ್ಬೋದು. 80:20 ratio is the ratio between weightage given to static and current affairs. ಓಕೆ, ವೆರಿ ಇಂಪಾರ್ಟೆಂಟ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ರಿಟರ್ನ್ ಆನ್ ಇಂಟ್ರೆಸ್ಟ್ ಜಾಸ್ತಿ ಬೇಕು ಅಂತಂದ್ರೆ ಫೋಕಸ್ ಆನ್ ಸ್ಟ್ಯಾಟಿಕ್. ನೀವು ಯಾವುದೇ ಟಾಪರ್ಸ್ನ ಕೇಳಿ, ಯಾರೇ ಕಂಟಿನ್ಯೂಸ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಣ ಕೇಳಿ, ದೇರ್ ಸ್ಟ್ರಾಟಜಿ ಏನಿರುತ್ತಂದ್ರೆ ಸ್ಟ್ರಾಟಜಿ ಈಸ್ ಟು ಬಿ ವೆರಿ ಥರೋ ಆನ್ ಯುವರ್ ಬೇಸಿಕ್ಸ್. ಸ್ಟ್ರಾಟಜಿ ಈಸ್ ಟು ಬಿ ವೆರಿ ಥರೋ ಆನ್ ದ ಸ್ಟ್ಯಾಟಿಕ್ ಪಾರ್ಟ್. ಸೊ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ಸ್ಟ್ಯಾಟಿಕ್ ಪಾರ್ಟ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ವಾಟ್ ಶುಡ್ ಬಿ ಕನ್ಸಿಡರ್ಡ್ ಅಂತಂದ್ರೆ ಸಬ್ಜೆಕ್ಟ್ ಪ್ರಯಾರಿಟಿ. ಓಕೆ, ಸಬ್ಜೆಕ್ಟ್ಸ್ ಅಲ್ಲಿ ತುಂಬಾ ಸಬ್ಜೆಕ್ಟ್ಸ್ ಇದೆ. ಪೊಲಿಟಿ, ಜಿಯೋಗ್ರಫಿ, ಎಕನಾಮಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಏನೇನೋ ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಅಲ್ಲೂ ಕೂಡ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನಲೈಸ್ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಟಾಪಿಕ್ಸ್ ಅಲ್ಲಿ ಅಥವಾ ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಅದ್ರ ಮೇಲೆ ಡಾಟಾನ ಫೀಲ್ಡ್ ಮಾಡಿದಾಗ, ಡಾಟಾನ ನೀವು ಫೀಡ್ ಮಾಡಿದಾಗ ಚಾಟ್ ಜಿಪಿಟಿ ಅಥವಾ ಜಮಿನಿ ಫೀಡ್ ಮಾಡಿದಾಗ ಜಮಿನಿ ಏನ್ ಕೊಡ್ತಂದ್ರೆ ಇದ್ರ ಪ್ರಕಾರ ದೇರ್ ಆರ್ 3 ಟೈರ್ಸ್ ಆಫ್ ಸಬ್ಜೆಕ್ಟ್ಸ್ ಅಂತೆ ಪ್ರಿಲಿಮ್ಸ್ ಅಲ್ಲಿ. ವಾಟ್ ಆರ್ ದೋಸ್ 3 ಟೈರ್ಸ್? ಫಸ್ಟ್ ಈಸ್ ಟೈರ್ 1 ಡೂ ಆರ್ ಡೈ ಸಬ್ಜೆಕ್ಟ್ಸ್ ಅಂತ. ಅಂದ್ರೆ 70% ಅಥವಾ 60% ಆಫ್ ದ ಕ್ವಶನ್ಸ್ ಆರ್ ಕಮಿಂಗ್ ಫ್ರಮ್ ದಿಸ್ ಸಬ್ಜೆಕ್ಟ್ ಓನ್ಲಿ. ಯಾವುದು ಅಂದ್ರೆ ಪೊಲಿಟಿ, ಎನ್ವಿರಾನ್ಮೆಂಟ್ ಎಕಾಲಜಿ, ಎಕಾನಮಿ, ಮಾಡರ್ನ್ ಹಿಸ್ಟರಿ ಅಂಡ್ ಆಲ್ಸೋ ಜಿಯೋಗ್ರಫಿ. ಓಕೆ, ಸೊ ಈ ಜಿಯೋಗ್ರಫಿನ ಆಕ್ಚುಲಿ ಟೈರ್ 2 ಬರುತ್ತೆ, ಬಟ್ ರೀಸೆಂಟ್ ಆಗಿ ಜಿಯೋಗ್ರಫಿ ಪ್ಲಸ್ ಮ್ಯಾಪಿಂಗ್ ನ ಕನ್ಸಿಡರ್ ಮಾಡಿದ್ರೆ ದೇ ವಿಲ್ ಕಮ್ ಇನ್ ಪ್ರಯಾರಿಟಿ 1 ಓನ್ಲಿ ಅಥವಾ ಟೈರ್ 1 ಓನ್ಲಿ. ಸೊ ನಿಮ್ಮ ಫೋಕಸ್ ಯಾವ್ದ್ರ ಮೇಲೆ ಇರಲಿ? ಫೋಕಸ್ ಶುಡ್ ಬಿ ಆನ್ ದೀಸ್ subjects: polity, environment ecology, economy, modern history as well as geography. Tier 2 important topics, important subjects. ಇದೇನ್ ಮಾಡುತ್ತಂದ್ರೆ it covers 25% of the paper. ಯಾವುದಪ್ಪ ಅದು ಅಂತಂದ್ರೆ these are geography, ancient and medieval history, science and technology, and tier 3 ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ selective. ಈ ಕ್ವಶನ್ಸ್ ಅಥವಾ ನೀವು ಓದ್ಲೇಬಾರ್ದಂತಿಲ್ಲ. ಇಫ್ ಯು ಆಲ್ರೆಡಿ ಹೋಲ್ಡ್ ಇದೆ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡಿ, ರಿವೈಸ್ ಮಾಡಿ. ಹೋಲ್ಡ್ ಇಲ್ಲ ಅಂತಂದ್ರೆ ಡೋಂಟ್ ಸ್ಟ್ರೆಸ್ ಟೂ ಮಚ್ ಅಪಾನ್ ಇಟ್. ಓಕೆ, ಇದರಲ್ಲಿ ಯಾವ್ದು ಬರುತ್ತಂದ್ರೆ ಆರ್ಟ್ ಅಂಡ್ ಕಲ್ಚರ್, ರಿಪೋರ್ಟ್ಸ್ ಅಂಡ್ ಇಂಡೈಸಸ್, ಮ್ಯಾಪಿಂಗ್. ಇದರಲ್ಲಿ ಮೇಜರ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗಿರುತ್ತೆ. ಮೇಜರ್ಲಿ ಕರೆಂಟ್ ಅಫೇರ್ಸ್ ಕವರ್ ಆಗಿರುತ್ತೆ. ಹಂಗಂತ ಸರ್ ಈ ಟಾಪಿಕ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಇರಲ್ವಾ ಅಂತಂದ್ರೆ ಇದರಲ್ಲೂ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕಾನಮಿ ತಗೊಳ್ಳಿ. ಸೊ ಎಕಾನಮಿಯಲ್ಲಿ ಏನ್ ಮಾಡ್ತಾರೆ ಕ್ವಶನ್ಸ್ ಅಲ್ಲಿ ಕಾನ್ಸೆಪ್ಚುಯಲ್ ನಾಲೆಜ್ ಜೊತೆಗೆ ಕರೆಂಟ್ ಅಫೇರ್ಸ್ ನ ಕೇಳಿರ್ತಾರೆ. ಒಂದು ಸ್ಟೇಟ್ಮೆಂಟ್ ಸ್ಟ್ಯಾಟಿಕ್ ಮೇಲೆ ಕೇಳಿರ್ತಾರೆ, ಇನ್ನೊಂದು ಸ್ಟೇಟ್ಮೆಂಟ್ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ನಿಮ್ಮ ಕಾನ್ಸೆಪ್ಚುಯಲ್ ನಾಲೆಜ್ ಇತ್ತಂದ್ರೆ ಯು ವಿಲ್ ಬಿ ಏಬಲ್ ಟು ಈಸಿಲಿ ಆನ್ಸರ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಓಕೆ, ಸೊ ಈ ರೀತಿಯಾಗಿ ಪ್ರಯಾರಿಟಿ ತಗೊಳ್ಳಿ, ಈ ರೀತಿಯಾಗಿ ನಿಮ್ಮ ಟೈಮ್ ಅಲಾಟ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಒಂದು ಮೈಕ್ರೋ ಶೆಡ್ಯೂಲ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ದಟ್ ವಿಲ್ ಬಿ ಶೇರ್ಡ್ ಇನ್ ಅವರ್ ಲಾ ಎಕ್ಸಲೆನ್ಸ್ ಗ್ರೂಪ್. ಅದ್ರ ಪ್ರಕಾರ ನೀವು ಪ್ರಿಪೇರ್ ಆಗಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 59 ಡೇ ರೋಡ್ ಮ್ಯಾಪ್ ಅಲ್ಲಿ ಯಾವ ತರ ನೀವು ಪ್ರಿಪೇರ್ ಆಗಬೇಕು. ಓಕೆ, ವಾಟ್ ಶುಡ್ ಬಿ ದ ಫೇಸ್ 1, ವಾಟ್ ಶುಡ್ ಬಿ ದ ಫೇಸ್ 2, ವಾಟ್ ಶುಡ್ ಬಿ ದ ಫೈನಲ್ ಡೇ ಸ್ಟ್ರಾಟಜಿ ಅಂತ. ಫೇಸ್ 1 ಅಲ್ಲಿ ಫಸ್ಟ್ 20 ಡೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಯು ಶುಡ್ ಫೋಕಸ್ ಥರೋಲಿ ಆನ್ ದ ಪ್ರಿವಿಯಸ್ ಇಯರ್ ಕ್ವಶನ್ಸ್. ಲಾಸ್ಟ್ 25 ಇಯರ್ಸ್ ಅಥವಾ ಲಾಸ್ಟ್ 10-15 ಇಯರ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ. ಇದನ್ನ ಯಾವ ತರ ಡಿವೈಡ್ ಮಾಡ್ಕೋತೀರ ಅಂದ್ರೆ ಟೈಮ್ ನ ಡೈಲಿ 6 hours ಸ್ಟ್ಯಾಟಿಕ್ ಕೊಡಿ, 2 hours ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನಾಲಿಸಿಸ್ ಮಾಡಿ, 1.5 hours ಕರೆಂಟ್ ಅಫೇರ್ಸ್ ಅಂಡ್ 0.5 hours ಫಾರ್ ರಿವಿಷನ್. ಸೈಂಟಿಫಿಕಲಿ ಪ್ರೂವನ್ ಮೆಥಡ್ ಇದು. ಓಕೆ, ಇಲ್ಲಿ 6 hours ಸ್ಟ್ಯಾಟಿಕ್ ಓದ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ 6 hours ಆಫ್ ಸ್ಟ್ಯಾಟಿಕ್ ಯು ಆರ್ ರೀಡಿಂಗ್ ಫ್ರಮ್ ಪೊಲಿಟಿ ಓದ್ತಿರ್ತೀರ ಅನ್ಕೊಳ್ಳಿ. ಪೊಲಿಟಿ ಓದುವಾಗ ಕರೆಂಟ್ ಅಫೇರ್ಸ್ ಕೂಡ ಪೊಲಿಟಿ ರಿಲೇಟೆಡ್ ಟಾಪಿಕ್ಸ್ ನ ಓದಿ.
ಕರೆಂಟ್ ಅಫೇರ್ಸ್ ಕೂಡ ಪೊಲಿಟಿ ಟಾಪಿಕ್ ಓದಿ. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಪೊಲಿಟಿ ರಿಲೇಟೆಡ್ ಟಾಪಿಕ್ಸ್ ನ ರಿವೈಸ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ಎಲೆಕ್ಷನ್, ಚೀಫ್ ಎಲೆಕ್ಷನ್ ಕಮಿಷನರ್ ರಿಮೂವಲ್ ಆಗಲಿ, ಸ್ಪೀಕರ್ ರಿಮೂವಲ್ ಆಗಲಿ, ತುಂಬಾ ನ್ಯೂಸ್ ಅಲ್ಲಿ ಇದೆ. ಅದರ ರಿಲೇಟೆಡ್ ಕ್ವಶನ್ಸ್ ಆಲ್ರೆಡಿ ರಿಪೀಟ್ ಆಗಿದೆ. ಆ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ನೋಡ್ಕೊಂಡು ಅನಲೈಸ್ ಮಾಡಿ ಸಾಲ್ವ್ ಮಾಡಿ ಟ್ರೈ ಮಾಡಿ. ಓಕೆ, ಸೊ ಸ್ಟ್ಯಾಟಿಕ್, ಕರೆಂಟ್ ಅಫೇರ್ಸ್, ಟೆಸ್ಟ್ ಅಂಡ್ 0.5 hours ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫೇಸ್ 2. ಈ ಫೇಸ್ 2 ಅಲ್ಲಿ ಇಂಟೆನ್ಸಿವ್ ಫೇಸ್ ಇದು. ಈ ಫೇಸ್ ಅಲ್ಲಿ ಇಂಟೆನ್ಸಿವ್ ರಿವಿಷನ್ ಮಾಡ್ಬೇಕು ನೀವು. ಸೊ ಡೇ 21 to 45 ಅಂತ. ಇದರಲ್ಲಿ ಏನ್ ಮಾಡ್ಬೇಕು ನೀವು, ಕನ್ವರ್ಟ್ ಯುವರ್ ನಾಲೆಜ್ ಇಂಟು ಮಾರ್ಕ್ಸ್. ಓದಿದಿರಾ, ಆ ಓದಿರೋ ನಾಲೆಜ್ ನ ಯಾವ ರೀತಿ ಮಾರ್ಕ್ಸ್ ಕನ್ವರ್ಟ್ ಮಾಡ್ಕೊತೀರಾ, ಅದಕ್ಕೆ ಏನ್ ಮಾಡ್ಬೇಕು, ಫುಲ್ ಇನ್ ಟೆಸ್ಟ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಫುಲ್ ಇನ್ ಟೆಸ್ಟ್ ನ ಆಲ್ಟರ್ನೇಟ್ ಡೇಸ್ ಅಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಆಲ್ಟರ್ನೇಟ್ ಡೇಸ್ ಅಲ್ಲಿ ರಿವೈಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಓನ್ಲಿ. ಯಾಕೆ ಅಂತಂದ್ರೆ ಕೊನೆಯ ಡೇ ಟೈಮ್ ಅಲ್ಲಿ ನ್ಯೂಸ್ ಸೋರ್ಸ್ ನ ಅವಾಯ್ಡ್ ಮಾಡಿ. ತುಂಬಾ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಫೋಮೋ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಹತ್ರ ಬಂದಾಗ. ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಯಾರೋ ಒಬ್ರು ಚಂದ್ರ ಲೇಔಟ್ ಅಲ್ಲಿ ಯಾವ್ದೋ ಒಂದು ಬುಕ್ ಸ್ಟಾಲ್ ಅಲ್ಲಿ ನೋಡ್ತಾರೆ, ಓ ಇದ್ಯಾವುದೋ ಹೊಸ ಇನ್ಸ್ಟಿಟ್ಯೂಟ್ ಅಥವಾ ಯಾವ್ದೋ ಒಂದು ಅಕಾಡೆಮಿದ ಒಂದು ಬುಕ್ ಬಂದಿದೆ, ಆ ಬುಕ್ ನ ಎಲ್ಲರೂ ಓದ್ತಿದ್ರೆ ನಾನೇ ಓದ್ತಿಲ್ಲ. ಈ ಫೋಮೋನ ಅವಾಯ್ಡ್ ಮಾಡಿ. ಈ ಫೋಮೋನ ಅವಾಯ್ಡ್ ಮಾಡಿ ನಿಮ್ಮ ಹತ್ರ ಯಾವ ಬುಕ್, ಸ್ಟ್ಯಾಂಡರ್ಡ್ ಬುಕ್ಸ್ ಏನ್ ಫಾಲೋ ಮಾಡಿರ್ತೀರಾ, ಸ್ಟ್ಯಾಂಡರ್ಡ್ ಬುಕ್ ಆಗ್ಲಿ ನಿಮ್ಮ ನೋಟ್ಸ್ ಆಗ್ಲಿ ಏನ್ ಫಾಲೋ ಮಾಡ್ತಿರ್ತೀರಾ ಅದಕ್ಕೆ ಸ್ಟಿಕ್ ಆನ್ ಆಗಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೊಸ ಸೋರ್ಸ್ ನ ಯೂಸ್ ಮಾಡಕ್ ಹೋಗಬೇಡಿ. ಇದರಲ್ಲೂ ನೆನಪುಳಿಯಲ್ಲ, ಓದಿರೋದ್ರು ಕೂಡ ನೀವು ನೆನಪಲ್ಲಿ ಇಟ್ಕೊಳಕ್ ಆಗಲ್ಲ. ಓಕೆ, ಅವಾಯ್ಡ್ ದಿಸ್ ಸಿಲ್ಲಿ ಮಿಸ್ಟೇಕ್. ನೆಕ್ಸ್ಟ್, ಡೈಲಿ ಯಾವ ತರ ಇದ್ರಲ್ಲಿ ಇರ್ಬೇಕಂತಂದ್ರೆ 4 hours ರಿವಿಷನ್ ಕೊಡಿ, 3 hours ಟೆಸ್ಟ್ ಕೊಡಿ, 2 hours ಕರೆಂಟ್ ಅಫೇರ್ಸ್ ಕಾನ್ಸಲ್ಟೇಷನ್ ಅಂಡ್ 1 hour ವೀಕ್ ಏರಿಯಾಸ್ ಅಲ್ಲಿ ಟೆಸ್ಟ್ ಬರೀತಿರಲ್ಲ, ಆ ಟೆಸ್ಟ್ ಬರೆದಾಗ ಯಾವ ಪ್ಲೇಸ್ ಅಲ್ಲಿ ಯಾವ ಕ್ವಶನ್ಸ್ ಅಲ್ಲಿ ನೀವು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಅದನ್ನ ಅನಲೈಸ್ ಮಾಡ್ಕೊಳ್ಳಿ. ಅನಲೈಸ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ. ದಿಸ್ ಈಸ್ ಸೆಕೆಂಡ್ ಫೇಸ್. ಅಂಡ್ ನನ್ನ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಯಾವ್ದಂದ್ರೆ ಸೆಕೆಂಡ್ ಫೇಸ್. ಒನ್ ಥಿಂಗ್ ಈಸ್ ಅವಾಯ್ಡ್ ನ್ಯೂ ಸೋರ್ಸಸ್. ಅವಾಯ್ಡ್ ನ್ಯೂ ಸೋರ್ಸಸ್. ನೆಕ್ಸ್ಟ್ ಫೈನಲ್ ಫೇಸ್. ಇದೇನಪ್ಪ ಅಂತಂದ್ರೆ ಫೈನಲ್ ಅಟ್ಯಾಕ್. ಇದು ಡೇ 46 ಇಂದ 59. ಅಕ್ಯುರೇಸಿನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ನಾಲೆಜ್ ನ ಮಾರ್ಕ್ಸ್ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಕನ್ವರ್ಟ್ ಮಾಡ್ಕೋವಾಗ ಕೆಲವೊಂದು ವೀಕ್ನೆಸ್ ಕಂಡುಹಿಡಿದಿರ್ತೀರಾ. ಆ ವೀಕ್ನೆಸ್ ರೆಕ್ಟಿಫೈ ಮಾಡ್ಕೊಂಡು ಇವಾಗ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ನಿಮ್ಮ ಅಕ್ಯುರೇಸಿನ. ಓನ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬರೀರಿ, 5 to 6 ಫುಲ್ ಇನ್ ಟೆಸ್ಟ್ ಬರೀರಿ, ಆಮೇಲೆ ನಿಮ್ಮ ನೋಟ್ಸ್ ರಿವೈಸ್ ಮಾಡಿ. ಅಗೇನ್, ನೋ ನ್ಯೂ ಸೋರ್ಸಸ್ ಇಸ್ ನೀಡೆಡ್. ಫೋಕಸ್ ಆನ್ ಎಲಿಮಿನೇಷನ್ ಟೆಕ್ನಿಕ್ಸ್. ಡೈಲಿ 5 hours ರಿವಿಷನ್ ಮಾಡಿ, 3 hours ಟೆಸ್ಟ್ ಬರೋದನ್ನ ಅನಲೈಸ್ ಮಾಡಿ, ಅಂಡ್ 2 hours PYQ ರಿವಿಷನ್ ಮಾಡಿ. ಇದರಲ್ಲಿ ಐ ಆಮ್ ಇನ್ಕ್ಲೂಡಿಂಗ್ ಬೋತ್ ಸ್ಟ್ಯಾಟಿಕ್ ಆಸ್ ವೆಲ್ ಆಸ್ ಕರೆಂಟ್ ಅಫೇರ್ಸ್ ಆಸ್ ವೆಲ್ ಆಸ್ CSAT ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ. CSAT ಕೂಡ ಟೈಮ್ ನ ಅಲಾಟ್ ಮಾಡ್ಕೊಂಡು ಅದರಲ್ಲೂ ಕೂಡ ಟೆಸ್ಟ್ ಮಾಡ್ರಿ, ಅದನ್ನು ಕೂಡ ಆನ್ಸರ್ ಮಾಡಿ. ಡು ನಾಟ್ ನೆಗ್ಲೆಕ್ಟ್ CSAT. ಓಕೆ, ಈಕ್ವಲ್ ಟೈಮ್ ನ ಕೊಡಿ. ನೆಕ್ಸ್ಟ್, ಇದು ಬ್ರಾಡರ್ ಆಗಾಯ್ತು. ಸೊ ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್ ಅನಲೈಸ್ ಮಾಡಿದಾಗ ವಾಟ್ ವಿ ಫೌಂಡ್ ಔಟ್ ಅಂತಂದ್ರೆ ಸಬ್ಜೆಕ್ಟ್ ವೈಸ್ ಮೈಕ್ರೋ ಸ್ಟ್ರಾಟಜಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಬ್ಜೆಕ್ಟ್ ವೈಸ್ ಏನಪ್ಪಾ ಅಂತಂದ್ರೆ ಲಾಸ್ಟ್ 5-10 years ಅಲ್ಲಿ, ಲಾಸ್ಟ್ 10-15 years ಅಲ್ಲಿ ತಗೊಳ್ಳಿ. 10-15 years ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಯಾವ್ದ್ರಲ್ಲಿ ಬಂದಿದೆ ಅಂತಂದ್ರೆ ಪೊಲಿಟಿಯಲ್ಲಿ 15 to 18 ಕ್ವಶನ್ ಬಂದಿರುತ್ತೆ. 25 ತಗೊಂಡ್ರೆ 2025 ತಗೊಂಡ್ರೆ ಪೊಲಿಟಿಯಿಂದ 14 ಕ್ವಶನ್ಸ್ ಬಂದಿದೆ, ಎಕಾನಮಿಯಿಂದ 19 ಕ್ವಶನ್ಸ್ ಬಂದಿದೆ. ಬಟ್ ಓವರ್ ಆಲ್ ತಗೊಂಡ್ರೆ ಪೊಲಿಟಿಯಿಂದ ಹೈಯೆಸ್ಟ್ ಬರುತ್ತೆ. ಎಷ್ಟು ಅಂದ್ರೆ ಅರೌಂಡ್ 15 to 18 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಬರೋದು ಎಕಾನಮಿಯಿಂದ ಅರೌಂಡ್ 12 to 15 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಬರೋದು ಎನ್ವಿರಾನ್ಮೆಂಟ್ ಇಂದ 15 to 20 ಕ್ವಶನ್ಸ್. ನೀವು ಕೇಳ್ಬೋದು, ಏನ್ ಸರ್ ಇಷ್ಟೊಂದು ಕ್ವಶನ್ಸ್ ಎನ್ವಿರಾನ್ಮೆಂಟ್ ಇಂದ ಯಾಕೆ ಬರುತ್ತೆ ಅಂತಂದ್ರೆ, ನಾರ್ಮಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಕರೆಂಟ್ ಅಫೇರ್ಸ್ ನ ಜಾಸ್ತಿ ಇನ್ಕ್ಲೂಡ್ ಮಾಡಿರ್ತಾರೆ. ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ರೀಸೆಂಟ್ ಕನ್ವೆನ್ಷನ್ ಆಗಲಿ, ಯಾವುದೋ ಒಂದು ಸ್ಪೀಸೀಸ್ ಆಗಲಿ, ಅಥವಾ ಯಾವುದೋ ಒಂದು ರಾಮ್ಸರ್ ಸೈಟ್ಸ್ ಆಗಲಿ, ಏನಾದ್ರೂ ಎಕ್ಸ್ಟ್ರಾ ಯಾರ್ಡ್ ಆಗಿತ್ತು ಅಥವಾ ಯಾವುದೋ ಒಂದು ಲಾ ಆಗಿರಲಿ, ಅದೆಲ್ಲದರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಎನ್ವಿರಾನ್ಮೆಂಟ್ ಎಕಾಲಜಿಯಲ್ಲಿ ಬೇಸಿಕಲಿ ಇಟ್ ಈಸ್ ಕಾಂಬಿನೇಷನ್ ಆಫ್ ಬೋತ್ ಸ್ಟ್ಯಾಟಿಕ್ ಆಸ್ ವೆಲ್ ಆಸ್ ಕರೆಂಟ್ ಅಫೇರ್ಸ್. ವೆರಿ ಇಂಪಾರ್ಟೆಂಟ್. ಫೈನಲಿ ಹಿಸ್ಟರಿ. ಹಿಸ್ಟರಿಯಲ್ಲಿ ಎಸ್ಪೆಷಲಿ ಮಾಡರ್ನ್ ಹಿಸ್ಟರಿ. ಸೊ ಮಾಡರ್ನ್ ಹಿಸ್ಟರಿಯಲ್ಲಿ ಅರೌಂಡ್ 10 to 12 ಕ್ವಶನ್ಸ್ ಇರುತ್ತೆ. ಇದಕ್ಕೆ ಇಫ್ ಯು ಆರ್ ರೀಡಿಂಗ್ ಸ್ಪೆಕ್ಟ್ರಮ್, ವೆಲ್ ಅಂಡ್ ಫೈನ್, ಜೊತೆಗೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆನ್ಸರ್ ಮಾಡಿ ಟ್ರೈ ಮಾಡಿ. ಆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎವ್ರಿ ಇಯರ್ ಆಕ್ಟ್ಸ್ ಇಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಅಂಡ್ ಕಾಂಗ್ರೆಸ್ ಸೆಕ್ಷನ್ಸ್ ಎಕ್ಸೆಟ್ರಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪರ್ಸನಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಮೈಕ್ರೋ ಸ್ಟ್ರಾಟಜಿ ಅನಲೈಸ್ ಮಾಡಿದಾಗ. ನೆಕ್ಸ್ಟ್ ಬರೋದು ಜಿಯೋಗ್ರಫಿ. ಜಿಯೋಗ್ರಫಿಯಲ್ಲಿ 8 to 10 ಕ್ವಶನ್ಸ್ ಅಂತ ಕೊಟ್ಟಿದ್ದೀನಿ. ದಿಸ್ ಈಸ್ ಓನ್ಲಿ ಪ್ಯೂರ್ ಜಿಯೋಗ್ರಫಿ ಕನ್ಸಿಡರ್ ಮಾಡಿದಾಗ. ಪ್ಯೂರ್ ಜಿಯೋಗ್ರಫಿ ಕನ್ಸಿಡರ್ ಮಾಡಿದಾಗ 8 to 10 ಕ್ವಶನ್ ಬರುತ್ತೆ. ಮ್ಯಾಪಿಂಗ್ ಕನ್ಸಿಡರ್ ಮಾಡಿದಾಗ ಇಟ್ ಕಮ್ಸ್ ಅರೌಂಡ್ 10 to 15 ಕ್ವಶನ್ಸ್ ಆಗುತ್ತೆ. ಈ ಮ್ಯಾಪಿಂಗ್ ಅಲ್ಲಿ ಇಟ್ ಇನ್ಕ್ಲೂಡ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಸ್ ವೆಲ್. ಓಕೆ, ಸೊ ಜಿಯೋಗ್ರಫಿ ಇಸ್ ಅ ಕಾಂಬಿನೇಷನ್ ಆಫ್ ಸ್ಟ್ಯಾಟಿಕ್, ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್. ಓಕೆ,
ನೆಕ್ಸ್ಟ್ ಬರೋದು ಯಾವುದು ಸೈನ್ಸ್ ಅಂಡ್ ಟೆಕ್ನಾಲಜಿ. 6 to 8 ಕ್ವಶನ್ಸ್ ಇರುತ್ತೆ, ಬಟ್ ವೇರಿ ಆಗ್ತಾ ಹೋಗಿದೆ. ಲಾಸ್ಟ್ ಇಯರ್ ಅಲ್ಲಿ 10 to 15 ಕ್ವಶನ್ಸ್ ಬಂದಿದೆ 24 ಅಲ್ಲಿ. ಸೊ ಒಂದು ವರ್ಷ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಇನ್ನೊಂದು ವರ್ಷ ಕಡಿಮೆ ಕೇಳ್ತಾರೆ. ಇದರಲ್ಲೂ ಕೂಡ ಪ್ರಯಾರಿಟಿ ಯಾವುದು ಅಂತಂದ್ರೆ ಸ್ಪೇಸ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, AI, ಕ್ವಾಂಟಮ್ ಟೆಕ್ನಾಲಜಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ನ ಸ್ಟ್ಯಾಟಿಕ್ ಲಿಂಕ್ ಮಾಡೋ ಟ್ರೈ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಿಸ್ಸಾರ್ ಆಗಲಿ, ರೀಸೆಂಟ್ ಆಗಿ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ನ ರಿಲೀಸ್ ಮಾಡಿದ್ದಾರೆ, ಅದ್ರ ಮೇಲೆ ಕ್ವಶನ್ಸ್ ಕೇಳೋದು ಚಾನ್ಸ್ ಇರುತ್ತೆ. ಓಕೆ, ಅದ್ರ ಅಪ್ಲಿಕೇಶನ್ಸ್ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಚೈನಾದವರು ಲಾಂಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇಂಡಿಯಾದವರು ಮಾಡ್ಬೇಕಂತ ಇದ್ದಾರೆ. ಸೊ ಅದ್ರ ಮೇಲೆ ಇರುವಂತಹ ಅಪ್ಲಿಕೇಶನ್ಸ್ ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ್ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನಲೈಸ್ ಮಾಡಿದಾಗ ನೀವೇನು ಫ್ರೇಮ್ ವರ್ಕ್ ಮಾಡ್ಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ಈಸ್ ಕಾನ್ಸೆಪ್ಚುಯಲ್ ಆರ್ ಫ್ಯಾಕ್ಚುಯಲ್ ಅಂತ. ಎಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ, ಈ ಕ್ವಶನ್ ಕಾನ್ಸೆಪ್ಚುಯಲ್ ಇದೆ, ನಾನು ಆನ್ಸರ್ ಚೆನ್ನಾಗಿ ಮಾಡ್ತಿದ್ದೀನಿ ಅಂದ್ರೆ ನಿಮ್ಮ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಚೆನ್ನಾಗಿದೆ. ಈ ಕ್ವಶನ್ ಫ್ಯಾಕ್ಚುಯಲ್ ಆಗಿದೆ, ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ಇಟ್ ಅಂತಂದ್ರೆ ವರಿ ಮಾಡೋ ಅವಶ್ಯಕತೆ ಅಷ್ಟೊಂದಿಲ್ಲ. ಬಟ್ ಯು ಹ್ಯಾವ್ ಟು ರೀಡ್, ಬಟ್ ವರಿ ಮಾಡೋ ಅವಶ್ಯಕತೆ ಅಷ್ಟೊಂದಿಲ್ಲ. ಯಾಕಂತಂದ್ರೆ ಫ್ಯಾಕ್ಚುಯಲ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ it is very difficult, you can leave the questions. ಯಾಕಂತಂದ್ರೆ there is only limitations to your memory, there is a limitation to knowledge, but concept wise wrong ಮಾಡಕ್ ಹೋಗಬೇಡಿ. ಓಕೆ, ಸೊ ಕಾನ್ಸೆಪ್ಟ್ ವೈಸ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಒಂದು 20 to 30 ಕ್ವಶನ್ಸ್ ಬಂದಿರುತ್ತೆ ಅಂತಂದ್ರೆ, ಈಸಿ ಕ್ವಶನ್ಸ್ ಬಂದಿರುತ್ತೆ ಅಂದ್ರೆ ಯು ಹ್ಯಾವ್ ಟು ಆನ್ಸರ್ ದಿಸ್. ಯಾಕೆ ಅಂದ್ರೆ ನೀವು ಈ 20 to 30 ಕ್ವಶನ್ಸ್ ನೀವು ನೋಟ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಬಂದಿರುವಂತ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಇತ್ತಂದ್ರೆ ನೀವು ಇದನ್ನ ಆನ್ಸರ್ಸ್ ಮಾಡಿದ್ರೆ ಮುಂದೆ ಹೋಗ್ತಿರೋ ಬಿಡ್ತಿರೋ ಸೆಕೆಂಡರಿ. ಬಟ್ ಆನ್ಸರ್ ಮಾಡಿಲ್ಲ ಅಂದ್ರೆ ನಿಮ್ಗಿಂತ ಮುಂದೆ ಬೇರೆಯವ್ರು ಹೋಗ್ಬಿಡ್ತಾರೆ. ಓಕೆ, ಹೋಪ್ ದಿಸ್ ಇಸ್ ಕ್ಲಿಯರ್. ನೀವು ಆನ್ಸರ್ ಮಾಡಿದ್ರೆ ನೀವು ಮುಂದೆ ಹೋಗ್ತಿರೋ ಬಿಡ್ತಿರೋ ಸೆಕೆಂಡರಿ. ಬಟ್ ಈ ಕ್ವಶನ್ಸ್ ಅಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರೆ ನೀವು ಅಲ್ಲೇ ಇರ್ತೀರಾ, ಬೇರೆಯವ್ರು ಯಾರು ಆನ್ಸರ್ ಮಾಡಿರ್ತಾರೆ ಅವ್ರ ಮೇಲೆ ಹೋಗ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ರ್ಯಾಪ್ ಐಡೆಂಟಿಫಿಕೇಶನ್. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಟ್ರ್ಯಾಪ್ ನ ಐಡೆಂಟಿಫೈ ಮಾಡಿ. ಎಕ್ಸ್ಟ್ರೀಮ್ ಮೋಡ್ಸ್ ಇರುತ್ತೆ, ಓನ್ಲಿ, ಆಲ್ವೇಸ್, ಆ ತರ ಸ್ಟೇಟ್ಮೆಂಟ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ರಾಂಗ್ ಇರುತ್ತೆ. ಬಟ್ ಅಗೇನ್ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ 100% ಟ್ರೂ ಅಂತ ಹೇಳಕ್ ಬರಂಗಿಲ್ಲ ಕೆಲವೊಂದು ಕ್ವಶನ್ಸ್ ಅಲ್ಲಿ. ಸೊ ಐಡೆಂಟಿಫೈ ಮಾಡಿ. ನೆಕ್ಸ್ಟ್ ಎಲಿಮಿನೇಷನ್ ಪವರ್ಸ್ ಅಲ್ಲಿ ತಗೊಂಡಿರಿ. ಸೊ 2 ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದಾಗ ಆಬ್ವಿಯಸ್ಲಿ 3rd ಸ್ಟೇಟ್ಮೆಂಟ್ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಬಟ್ 1 ಓನ್ಲಿ, 2 ಓನ್ಲಿ, 3 ಓನ್ಲಿ, 4 ಓನ್ಲಿ ಅಂತ ಬಂದ್ರೆ ಕಷ್ಟ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಬಟ್ ಓಲ್ಡ್ ಪ್ಯಾಟರ್ನ್ ಅಲ್ಲಿ ಈ ತರ ಮಾಡ್ಬೋದು. ಎಲಿಮಿನೇಷನ್ ಸ್ಟ್ರಾಟಜಿಯಲ್ಲಿ ಎಕ್ಸ್ಟ್ರಾ ಸ್ಟೇಟ್ಮೆಂಟ್ಸ್ ಇದ್ರೆ ಯೂಶುವಲಿ ರಾಂಗ್ ಇರುತ್ತೆ. ಓಕೆ, ಯೂಶುವಲಿ ರಾಂಗ್ ಇರುತ್ತೆ, ನಾಟ್ ಆಲ್ವೇಸ್ ರಾಂಗ್. ಸಿಮಿಲರ್ ಆಪ್ಷನ್ಸ್ ಇದ್ದಾಗ ಒಂದು ಕರೆಕ್ಟ್ ಆಗಿರುತ್ತೆ. ಅನ್ನೋನ್ ಕ್ವಶನ್ ಬಂದಾಗ ಎಲಿಮಿನೇಟ್ ಮಾಡಬಹುದು, ಇಂಟೆಲಿಜೆನ್ಸ್ ಗೆಸ್ ಮಾಡಿ ಮಾಡಬಹುದು. ನೆಕ್ಸ್ಟ್ ಟೆಕ್ನಿಕಲ್ ಟರ್ಮ್ಸ್ ಬಂದಾಗ ವೆರಿಫೈ ಅಕ್ಯುರಸಿ. ಓಕೆ, ಒಂದು ಕ್ವಶನ್ಸ್ ಗೊತ್ತಿಲ್ಲ ಅಂದಾಗ ಬಿಡೋದೇ ಬೆಟರ್ ಆಕ್ಚುಲಿ, ಯಾಕಂದ್ರೆ ಅಕ್ಯುರಸಿ ಮ್ಯಾಟರ್ಸ್. ಬಿಕಾಸ್ 1/3 ಆಫ್ ದ ಮಾರ್ಕ್ಸ್ ವಿಲ್ ಬಿ ರೆಡ್ಯೂಸ್ಡ್, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ಅಟೆಂಡ್ ಮಾಡಿ. ನೆಕ್ಸ್ಟ್ ಸೊ ಅಟೆಂಪ್ಟ್ ಟೆಸ್ಟ್ ಮಾಡ್ಬೇಕಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಶೋರ್ ಫೇರ್ ಕ್ವಶನ್ಸ್ ಇರುತ್ತಲ್ಲ, ಎಷ್ಟು ಕ್ವಶನ್ಸ್ ಗೊತ್ತಿದೆ ಅದನ್ನೆಲ್ಲ ಅಟೆಂಡ್ ಮಾಡಿ. ಫಸ್ಟ್ ರೌಂಡ್ ಅಲ್ಲಿ 50 to 60 ಕ್ವಶನ್ಸ್ ನ ಅಟೆಂಡ್ ಮಾಡಿ. ಸೊ ರೀಸೆಂಟ್ ಆಗಿ ಟಾಪರ್ ಸ್ಟಾಕ್ ಮಾತಾಡುವಾಗ ನಮ್ಮ ಬಸವರಾಜ್ ಅವರು ಹೇಳ್ತಾ ಇದ್ರು ಏನಂತಂದ್ರೆ, ಯಾವುದೋ ಕ್ವಶನ್ಸ್ ಮೇಲೂ ಎಮೋಷನಲ್ ಅಟ್ಯಾಚ್ಮೆಂಟ್ ನ ಇಟ್ಕೊಳಕ್ ಹೋಗ್ಬೇಡಿ. ಎಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ವಿಲ್ ಗೆಟ್ ಸ್ಟಕ್ ಹಿಯರ್. ಸೊ ಕ್ವಶನ್ಸ್ ತರ ಕನ್ಸಿಡರ್ ಮಾಡಿ ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಎಲಿಮಿನೇಷನ್ ಬೇಸ್ಡ್ 20 to 25 ಕ್ವಶನ್ಸ್ ಇರುತ್ತೆ. ಸೊ ಅದನ್ನ ಟ್ರೈ ಮಾಡಿ ಸೆಕೆಂಡ್ ರೌಂಡ್ ಬಂದಾಗ. ಥರ್ಡ್ ರೌಂಡ್ ಅಲ್ಲಿ ಬ್ಲೈಂಡ್ ಗೆಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇನ್ನೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ 50 ಕ್ವಶನ್ಸ್ ನಿಮಗೆ ಶ್ಯೂರ್ ಫೇರ್ ಕ್ವಶನ್ಸ್ ಅಲ್ಲಿ 50-60 ಬದಲು 30-40 ಅಷ್ಟಾಯ್ತು ಅನ್ಕೊಳ್ಳಿ. ನೆಕ್ಸ್ಟ್ ಎಲಿಮಿನೇಷನ್ ಬೇಸ್ ಕ್ವಶನ್ಸ್ ಅಲ್ಲಿ 20-20 ಬದಲು 10 to 20 ಕ್ವಶನ್ಸ್ ಅಷ್ಟೇ ಇತ್ತು ಅಂದಾಗ ನಿಮ್ಮ ಕಾನ್ಫಿಡೆನ್ಸ್ ಲೋ ಆದಾಗ ಏನ್ ಮಾಡ್ತೀರಾ, ನೀವು ಕೆಲವೊಂದು ಕ್ವಶನ್ಸ್ ಗೆ ಬ್ಲೈಂಡ್ ಗೆ ಗೆಸ್ ಮಾಡಕ್ ಹೋಗ್ತೀರಾ. ಬ್ಲೈಂಡ್ ಗೆ ಗೆಸ್ ಮಾಡಿದ್ರೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ಸ್ ಪ್ಲಸ್ ಆಗಬಹುದು, ನೆಗೆಟಿವ್ ಆಗ್ಬಿಡುತ್ತೆ, ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬರುತ್ತೆ. ಸೊ ಇಟ್ ಹ್ಯಾಂಪರ್ಸ್ ಯುವರ್ ಓವರ್ ಆಲ್ ಮಾರ್ಕ್ಸ್ ಅಲ್ಲಿ. ನೆಕ್ಸ್ಟ್ ಮಾರ್ಕ್ ಅನ್ಸರ್ಟನ್, ರಿವೈಸ್ ಲೇಟರ್. ಸೊ ಅನ್ಸರ್ಟನ್ ಇರೋದನ್ನ ಮಾರ್ಕ್ ಮಾಡಿ ಇಟ್ಟಿರಿ. ಕೊನೆಯದಾಗಿ ಆಪ್ಷನ್ ಇಲ್ಲ ಅಂದಾಗ ಅಟೆಂಡ್ ಮಾಡಿ. ಸೊ ಸೇಫ್ ಸ್ಕೋರ್ ಎಷ್ಟು ಅಂದ್ರೆ 100+ ಇದ್ರೆ ಸೇಫ್ ಸ್ಕೋರ್. ಇವಾಗ ಇನ್ ಕೇಸ್ ಯುವರ್ ಟಾರ್ಗೆಟಿಂಗ್ ಫಾರ್ IFOS ಅಂದ್ರೆ 110% ಇಟ್ಕೊಂಡಿರಿ. ನೆಕ್ಸ್ಟ್ 75 to 85 ಕ್ವಶನ್ಸ್ ಆಪ್ಟಿಮಲ್ ಆಗಿ. ಇನ್ ಕೇಸ್ ನನ್ನ ಪರ್ಸನಲ್ ಕೇಳಿದ್ರೆ ಐ ಯೂಶಲಿ ಗೋ ಫಾರ್ 85 to 90 ರೇಂಜ್. ನೆಕ್ಸ್ಟ್ 85 to 90% ಅಕ್ಯುರಸಿ ರೇಟ್ ಇರಲಿ. ಸೊ ದಿಸ್ ಈಸ್ ನಾನ್ ನೆಗೋಷಿಯಬಲ್ ಫಾರ್ ಸೆಲೆಕ್ಷನ್ಸ್. ಅಗೇನ್ ಡಿಪೆಂಡ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಡೇ. ನೆಕ್ಸ್ಟ್ ಟಾಪ್ 10 ಮೋಸ್ಟ್ ಆಸ್ಕ್ಡ್ ಮೈಕ್ರೋ ಟಾಪಿಕ್ಸ್ ಏನಂತಂದ್ರೆ ಕೆಳಗಡೆ ತೋರಿಸ್ತೀನಿ. ಸೊ ಡಿವೈಡ್ ಮಾಡಿದೀವಿ. ಸೊ ಅದಕ್ಕಿಂತ ಮುಂಚೆ ಕರೆಂಟ್ ಅಫೇರ್ಸ್ ಯಾವ ತರ ಮಾಡ್ಬೇಕಂದ್ರೆ ಲಾಸ್ಟ್ 1 year ಅಷ್ಟೇ ಫೋಕಸ್ ಮಾಡಿ. ಅದರಲ್ಲೂ ಕೂಡ ಫೋಕಸ್ ಏರಿಯಾ ಯಾವ್ದ್ರ ಮೇಲೆ ಇರ್ಬೇಕಂದ್ರೆ ಎನ್ವಿರಾನ್ಮೆಂಟ್, ಎಕಾಲಜಿ, ಸೈನ್ಸ್ ಅಂಡ್ ಟೆಕ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಇದ್ರ ಮೇಲೆ ಫೋಕಸ್ ಇರಲಿ. ಸೊ ರಿವಿಷನ್ ರೂಲ್ಸ್ ಏನಪ್ಪಾ ಅಂತಂದ್ರೆ ಫಸ್ಟ್ ರಿವಿಷನ್ ಯಾವಾಗ ಆಗ್ಬೇಕಂದ್ರೆ ವಿತಿನ್ 24 hours ಆಫ್ ಲರ್ನಿಂಗ್. ಯಾವುದೋ ಒಂದು ಬುಕ್ ನ ಓದ್ತಿರ್ತೀರಾ, ಮ್ಯಾಗಝಿನ್ ಓದಿರ್ತೀರ ಅಂದ ತಕ್ಷಣ ಆ ಓದಿರೋ 24 hours ಅಲ್ಲೇ ಒಂದ್ ರೌಂಡ್ ರಿವಿಷನ್ ಆಗ್ಬಿಡ್ಲಿ. ಓಕೆ, ಸೊ ಮೈಂಡ್ ರಿಟರ್ನ್ ಮಾಡ್ಕೊಳುತ್ತೆ. ಸೆಕೆಂಡ್ ರಿವಿಷನ್ ವಿತಿನ್ 7 days. ಥರ್ಡ್ ರಿವಿಷನ್ ಯಾವಾಗಬೇಕಂದ್ರೆ ವಿತಿನ್ 20 days. ಸೊ ಅಟ್ಲೀಸ್ಟ್ 3 ರಿವಿಷನ್ ಮಾಡ್ಕೊಳ್ಳಿ. ಯಾವುದೋ ಒಂದು ಮ್ಯಾಗಝಿನ್ ಓದ್ತೀರ ಅಂದಾಗ ಈ ರೀತಿ ಫಾಲೋ ಮಾಡ್ತಾ ಹೋಗಿ. ಓಕೆ,
ಸೊ ಏನ್ ಅವಾಯ್ಡ್ ಮಾಡೋಕಂದ್ರೆ ಪೊಲಿಟಿಕಲ್ ನ್ಯೂಸ್ ಆಗಲಿ, ಒಪಿನಿಯನೇಟೆಡ್ ಆರ್ಟಿಕಲ್ಸ್ ಆಗಲಿ ಇವಾಗ ಓದುವಂತ ಅವಶ್ಯಕತೆ ಇಲ್ಲ. ಅದು UPSC ನಾರ್ಮಲಿ ಈ ತರದಂತ ಒಪಿನಿಯನ್ಸ್ ನ ಕೇಳೋದಿಲ್ಲ. ಅದೆಲ್ಲ ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಪ್ರಿಲಿಮ್ಸ್ ಅಲ್ಲಿ ನಾಟ್ ನೆಸಸರಿ. ಸೊ ಶಾರ್ಟ್ ನೋಟ್ಸ್ ನೋಡಿ ಯೂಸ್ ಮಾಡಿ, ಫ್ಲಾಶ್ ಪಾಯಿಂಟ್ಸ್ ಬರ್ಕೊಂಡಿರಿ, PYQ ಟ್ಯಾಗ್ ಮಾಡೋದು ನೋಡ್ಕೊಂಡಿರಿ. ಸೊ ಹೈ ಈಲ್ಡ್ ಟಾಪಿಕ್ಸ್ ನ 4 to 5 ಟೈಮ್ಸ್ ರಿವೈಸ್ ಮಾಡಿ. ಸೊ ಈ ಹೈ ಈಲ್ಡ್ ಟಾಪಿಕ್ಸ್ ಯಾವ್ದಪ್ಪ ಅಂತಂದ್ರೆ ಲಾಸ್ಟ್ 25 years ಪ್ರಿವಿಯಸ್ ಕ್ವಶನ್ಸ್ ನ ಸೊ ಚಾರ್ಟ್ GPT ಅಲ್ಲಿ ಹಾಕಿತ್ತು. ಸೊ ಇನ್ನೊಂದು ಓಕೆ, ಬಿಫೋರ್ ದಿಸ್ ವಿಲ್ ಡಿಸ್ಕಸ್ ಹೈ ಈಲ್ಡ್ ಟಾಪಿಕ್ಸ್ ಯಾವ್ದಪ್ಪ ಅಂತಂದ್ರೆ ಚಾರ್ಟ್ GPT ಅಲ್ಲಿ ಲಾಸ್ಟ್ 5 years ಕ್ವಶನ್ ಪೇಪರ್ ನ ಅಪ್ಲೋಡ್ ಮಾಡಿದಾಗ ಡಿವೈಡ್ ಮಾಡಿ ಕೊಟ್ಟಿದೆ. ಏನ್ ಡಿವೈಡ್ ಮಾಡಿದೆ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಇದರಲ್ಲಿ ಅಂತಂದ್ರೆ ಸೊ ಮೋಸ್ಟ್ ಆಸ್ಕ್ಡ್ ಕ್ವಶನ್ ಟಾಪಿಕ್ಸ್ ವಿತ್ ಇನ್ ಪಾಲಿಟಿ ಒಳಗಡೆ ಲಾಸ್ಟ್ 10 years ಅಲ್ಲಿ. ಸೊ 10 years ಅಲ್ಲಿ 140 to 160 ಕ್ವಶನ್ಸ್ ಬಂದಿದೆ. ಅದರಲ್ಲೂ ಕೂಡ ಮೋಸ್ಟ್ ಆಸ್ಕ್ಡ್ ಕ್ವಶನ್ಸ್ ಯಾವ್ದ್ರಲ್ಲಿ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂಡ್ DPSP. ಓಕೆ, 18 to 20 ಕ್ವಶನ್ಸ್ ಬಂದಿದೆ. ಪಾರ್ಲಿಮೆಂಟ್ ಅಂಡ್ ಪ್ರೊಸೀಜರ್ಸ್ 20 to 25. ಹೈಯೆಸ್ಟ್ ಬಂದಿರೋದು ಪಾರ್ಲಿಮೆಂಟ್ ಅಂಡ್ ಪ್ರೊಸೀಜರ್ಸ್. ಬಟ್ ಹೈ ರೇರಿಟಿ ಅಥವಾ ಕಡಿಮೆ ಟಾಪಿಕ್ಸ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿರೋದು ಫಂಡಮೆಂಟಲ್ ರೈಟ್ಸ್ ಅಂಡ್ DPSP ಅಲ್ಲಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮೇಲೆ 12 to 15, ಜುಡಿಷರಿ, ಫೆಡರಲಿಸಮ್, ಅಮೆಂಡ್ಮೆಂಟ್ಸ್, ಲೋಕಲ್ ಗವರ್ನೆನ್ಸ್, ಬೇಸಿಕ್ ಫೀಚರ್ಸ್ ಅಂಡ್ ಪ್ರಿಯಂಬಲ್, ಈ ತರ ಒಂದು ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಪೊಲಿಟಿಲಿ ಇದಾಯ್ತಂದ್ರೆ ಎಕ್ಸಾಂಪಲ್ ಏನಂತಂದ್ರೆ 2024 ಅಲ್ಲಿ ಪಾರ್ಲಿಮೆಂಟ್ ಅಲೋನ್ ಹ್ಯಾಡ್ 6 ಕ್ವಶನ್ಸ್. ಓಕೆ, ಪಾರ್ಲಿಮೆಂಟ್ ಮೇಲೆ 6 ಕ್ವಶನ್ಸ್ ಬಂದಿತ್ತು. ನೆಕ್ಸ್ಟ್ ಇನ್ನೊಂದು 50% ಆಫ್ ದ ಪಾಲಿಟಿ ಕ್ವಶನ್ಸ್ ಕಮ್ ಫ್ರಮ್ ಪಾರ್ಲಿಮೆಂಟ್, ಫಂಡಮೆಂಟಲ್ ರೈಟ್ಸ್ ಅಂಡ್ DPSP ಅಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸೊ ಇದ್ರ ಮೇಲೆ ಫೋಕಸ್ ಮಾಡಿ ಜಾಸ್ತಿ. ಸೆಕೆಂಡ್ ಯಾವ್ದು ಅಂತಂದ್ರೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ತಗೊಂಡ್ರೆ ಹೈಯೆಸ್ಟ್ ಜಾಸ್ತಿ ಕ್ವಶನ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಸ್ಪೆಸೀಸ್. ಓಕೆ, ಸ್ಪೆಸೀಸ್ ಮೇಲೆ ಬರುತ್ತೆ. ಅದರಲ್ಲೂ ಕೂಡ ಅದೇ IUCN ರೆಡ್ ಲಿಸ್ಟ್ ಮತ್ತೆ ಯಾವ್ದಾರ ಒಂದು ಸ್ಪೀಸೀಸ್ ರೆಡ್ ಲಿಸ್ಟ್ ಅಲ್ಲಿ ಹಿಂದೆ ಮುಂದೆ ಆಯ್ತು ಅಥವಾ ಹೊಸ ನೇಮ್ ಕೊಟ್ಟರು, ಡಿಸೆಂಟ್ ಆಗಿ ಐಡೆಂಟಿಫೈ ಮಾಡಿದ್ರು ಅಂತ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಟೆಕ್ಟೆಡ್ ಏರಿಯಾಸ್ ವೆರಿ ಇಂಪಾರ್ಟೆಂಟ್. ಕನ್ವೆನ್ಷನ್ಸ್ ಲೈಕ್ ರಾಮ್ಸಾರ್, CBD ಅದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ವೆರಿ ಇಂಪಾರ್ಟೆಂಟ್. ದೆನ್ ಎಕಾಲಜಿಕಲ್ ಬೇಸಿಕ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂಟ್ರಿಯೆಂಟ್ ಸೈಕಲ್ಸ್ ಆಗಲಿ, ಆಮೇಲೆ ಟ್ರಾಫಿಕ್ ಲೆವೆಲ್ ಆಗಲಿ, ಫುಡ್ ಚೈನ್ ಆಗಲಿ, ಫುಡ್ ವೆಬ್ ಆಗಲಿ, ಅದ್ರ ಮೇಲೆ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ಎಕಾಲಜಿಕಲ್ ನಿಶೆ ಆಗಲಿ. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಮೋಸ್ಟ್ಲಿ ಕರೆಂಟ್ ಅಫೇರ್ಸ್ ಇಂಕ್ಲೂಡ್ ಆಗಿರುತ್ತೆ. ರೀಸೆಂಟ್ ಯಾವ್ದಾದ್ರು ಇವೆಂಟ್ ಆಗಿತ್ತು ಅಂದ್ರೆ ಆ ಇವೆಂಟ್ ಔಟ್ಕಮ್ಸ್ ಏನಿರುತ್ತೆ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಕನ್ವೆನ್ಷನ್ಸ್ ಆಗಿದ್ರೆ. ನೆಕ್ಸ್ಟ್ ರಿಪೋರ್ಟ್ಸ್ ಅಂಡ್ ಇಂಡೈಸಸ್, ಪೊಲ್ಯೂಷನ್, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ 50 ಕ್ವಶನ್ಸ್ ಮೇಜರ್ಲಿ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಸ್ಪೈಸೀಸ್, ಪಾರ್ಕ್ಸ್ ಅಂಡ್ ಕನ್ವೆನ್ಷನ್ಸ್ ಅಲ್ಲೇ ಬರುತ್ತೆ. ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಇದು ಸುಮ್ಮನೆ ಹಾಕಿರೋದಲ್ಲ. ಆಕ್ಚುಲಿ ಲಾಸ್ಟ್ 15 years ಕ್ವಶನ್ಸ್ ಪೇಪರ್ ನ ಅಪ್ಲೋಡ್ ಮಾಡಿ ಚಾಟ್ GPT ಕೇಳಿದಾಗ ದಟ್ ಸೆಗ್ರಿಗೇಟೆಡ್ ಇಂಟು ದೀಸ್ ಟೈಪ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ಎಕಾನಮಿಯಲ್ಲಿ ಟೋಟಲ್ 120 to 150 ಕ್ವಶನ್ಸ್ ಕೇಳಿದ್ದಾರೆ. ಬಟ್ ಲಾಸ್ಟ್ ಇಯರ್ ಅಲೋನ್ 19 ಕ್ವಶನ್ಸ್ ಬಂದಿದೆ. ಸೊ ಅದರಲ್ಲಿ ಲಾಸ್ಟ್ ಇಯರ್ ಯಾವ ತರ ಕ್ವಶನ್ಸ್ ಇತ್ತು ಅಂತಂದ್ರೆ ವೆರಿ ಹೈ ಕಾನ್ಸೆಪ್ಚುಯಲ್ ನಾಲೆಜ್ ನ ಐಡೆಂಟಿಫೈ ಮಾಡಕ್ ಟ್ರೈ ಮಾಡ್ತಾ ಇದ್ರು. ಓಕೆ, ಸುಮ್ಮನೆ ಬಯೋಟ್ ಹಾಕೋದಲ್ಲ, ರಟ್ಟ ಮಾರೋದಲ್ಲ, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ರಲ್ಲ ಅಂದ್ರೆ ಟೆಸ್ಟ್ ಮಾಡುವಂತ ಕ್ವಶನ್ ಪೇಪರ್ ಇತ್ತು ಲಾಸ್ಟ್ ಇಯರ್. ಸಬ್ ಟಾಪಿಕ್ ಅಲ್ಲಿ ಮಾನಿಟರಿ ಪಾಲಿಸಿ ಮೇಲೆ ಜಾಸ್ತಿ ಕ್ವಶನ್ಸ್ ಇದೆ. ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಸಿಸ್ಟಮ್, ಇನ್ಫ್ಲೇಷನ್ ಅಂಡ್ ಕಾನ್ಸೆಪ್ಟ್ಸ್, ಎಕ್ಸ್ಟರ್ನಲ್ ಸೆಕ್ಟರ್, ಫಿಸ್ಕಲ್ ಪಾಲಿಸಿ ಅಂಡ್ ಬಜೆಟ್, ಸ್ಕೀಮ್ಸ್, ಗ್ರೋತ್ ಅಂಡ್ ನ್ಯಾಷನಲ್ ಇನ್ಕಮ್, ಇದೆಲ್ಲದರ ಮೇಲೆ ಕೂಡ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. ಸೊ ಎಕನಾಮಿ ಕಾನ್ಸೆಪ್ಚುಯಲ್ ಹೆವಿ ಜಾಸ್ತಿ ಇರುತ್ತೆ. ಮಾನಿಟರಿ ಪ್ಲಸ್ ಬ್ಯಾಂಕಿಂಗ್ ಎರಡೇ 40% ಕ್ವಶನ್ಸ್ ಕೇಳ್ತಾರೆ. ಸೊ ಇದಾದ್ಮೇಲೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಫ್ರೀಡಮ್ ಸ್ಟ್ರಗಲ್, ಆಕ್ಟ್ಸ್, ಕಾಂಗ್ರೆಸ್ ಸೆಷನ್ಸ್, ಪರ್ಸನಾಲಿಟೀಸ್, ರೆವಲ್ಯೂಷನರಿ ಮೂವ್ಮೆಂಟ್ಸ್, ಮಿಸ್ಲೆನ್ಸ್ ಇವೆಂಟ್ಸ್, ಟ್ರೈಬಲ್ ಇವೆಂಟ್ಸ್ ಎಕ್ಸೆಟ್ರಾ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇದಾದ್ಮೇಲೆ ಏನ್ಷಿಯಂಟ್ ಅಂಡ್ ಮಿಡಿವಲ್, ಬುದ್ಧಿಸಮ್ ಅಂಡ್ ಜೈನಿಸಮ್ ಎವ್ರಿ ಇಯರ್ ಕ್ವಶನ್ ಇದ್ದೇ ಇರುತ್ತೆ. ಒಂದು ಟೆಂಪಲ್ ಆರ್ಕಿಟೆಕ್ಚರ್ ಮೇಲೆ ಇರುತ್ತೆ, ಡೈನಾಸ್ಟೀಸ್ ಮೇಲೆ ಇರುತ್ತೆ, ಲಿಟರೇಚರ್, ಸಂಗಮ ಏಜ್ ಮೇಲೆ ಕ್ವಶನ್ ಜಾಸ್ತಿ ಕೇಳ್ತಾರೆ. ಸೈನ್ಸ್ ಅಂಡ್ ಟೆಕ್ ಟಾಪಿಕ್ ವೈಸ್ ಹೋದ್ರೆ ಸ್ಪೇಸ್ ಟೆಕ್ನಾಲಜಿ ಮೋಸ್ಟ್ ಸಾರ್ಟ್ ಆಫ್ಟರ್ ಟಾಪಿಕ್ಸ್ ಇರುತ್ತೆ. ಅದರಲ್ಲಿ ಬಯೋಟೆಕ್ನಾಲಜಿ, IT ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಫೆನ್ಸ್ ಟೆಕ್ನಾಲಜಿ, ಬೇಸಿಕ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಫಿಯಲ್ಲಿ ಬಂದ್ರೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಹೈಯೆಸ್ಟ್ 30 to 35 ಕ್ವಶನ್ಸ್ ಕೇಳಿದ್ದಾರೆ. ಮ್ಯಾಪಿಂಗ್ ಅಲ್ಲಿ ಇಂಡಿಯಾ ಪ್ಲಸ್ ವರ್ಲ್ಡ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಜಿಯೋಗ್ರಫಿ ಪ್ಲಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಕ್ಲೈಮೆಟಾಲಜಿ, ಇಂಡಿಯನ್ ಜಿಯೋಗ್ರಫಿ, ಅಗ್ರಿಕಲ್ಚರ್, ಎನ್ವಿರಾನ್ಮೆಂಟ್ ಲಿಂಕ್ಡ್ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಕೊನೆಯದಾಗಿ ಆರ್ಟ್ ಅಂಡ್ ಕಲ್ಚರ್ ಕನ್ಸಿಡರ್ ಮಾಡಿದ್ರೆ ಆರ್ಕಿಟೆಕ್ಚರ್ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಆಮೇಲೆ ಅಪಾರ್ಟ್ ಫ್ರಮ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ UPSC ಅಲ್ಲಿ ಜಾಸ್ತಿ ಕರೆಂಟ್ ಅಫೇರ್ಸ್ ಹೆವಿ ಯಾವ್ದಿರುತ್ತೆ ಅಂದ್ರೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇರುತ್ತೆ. ಓಕೆ, ಸೊ ರೀಸೆಂಟ್ ಆಗಿ ಯಾವುದೋ ಒಂದು ಸ್ಕಲ್ಪ್ಚರ್ ಆಗ್ಲಿ ಅಥವಾ ಯಾವುದೋ ಒಂದು ಪ್ರಾಕ್ಟೀಸ್ ನ ಯುನೆಸ್ಕೋ ಇಂಟೆಂಜಿಬಿಲಿಟೀಸ್ ಅಥವಾ ಯುನೆಸ್ಕೋ ಟ್ಯಾಂಜಿಬಿಲಿಟಿ ಸೆಟ್ಸ್ ಇನ್ಕ್ಲೂಡ್ ಮಾಡಿದ್ರು ಅಂದ್ರೆ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನೋಡ್ಕೊಂಡಿರಿ.
Buddhism and Jainism art, UNESCO sites, dance and music, literature, all this becomes important. So ಇದು PDF ನಿಮಗೆ ಗ್ರೂಪ್ ಅಲ್ಲಿ ಸಿಗುತ್ತೆ. ಯು ಕ್ಯಾನ್ ಡೌನ್ಲೋಡ್ ದಿಸ್ ಅಂಡ್ ಫೋಕಸ್ ಆನ್ ದೀಸ್ ಕೈಂಡ್ ಆಫ್ ಟಾಪಿಕ್ಸ್. ಅದಾದ್ಮೇಲೆ ಮೈಕ್ರೋ ಶೆಡ್ಯೂಲ್ ಕೂಡ ಫಾರ್ಮ್ ಮಾಡಿ ಬುಕ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ, ಅದನ್ನು ಕೂಡ ಫಾಲೋ ಮಾಡಬಹುದು ನೀವು. ಸೊ ಫೈನಲ್ ಆಗಿ ವಾಟ್ ಶುಡ್ ಬಿ ದ ಸ್ಟ್ರಾಟಜಿ ಅಂತಂದ್ರೆ, ಸೊ ಫೈನಲ್ ಸ್ಟ್ರಾಟಜಿ ಫಾರ್ ಕ್ಲಿಯರಿಂಗ್ ಪ್ರಿಲಿಮ್ಸ್ 2026 ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ 3 times ರಿವಿಷನ್, ಟೆಸ್ಟ್ 25+ ಬರೀರಿ ಅಟ್ಲೀಸ್ಟ್, ರಿವಿಷನ್ 5 to 6 times. ಏನ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಬೇಕಂತಂದ್ರೆ, ಫಸ್ಟ್ ರೀಡಿಂಗ್ ನ್ಯೂ ಸೋರ್ಸಸ್ ಇನ್ ದ ಲಾಸ್ಟ್ 30 days, ignoring PVI questions or solving superficially. ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಿದ್ರೆ ಅಂದ್ರೆ ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಸಾಲ್ವ್ ಮಾಡಬೇಡಿ. ವಿ ಶುಡ್ ಗೋ ಇನ್ ಟು ಡೆಪ್ತ್. ಆ ಟ್ರ್ಯಾಪ್ ನ ಅಥವಾ ಟ್ರೆಂಡ್ ನ ಅನಲೈಸ್ ಮಾಡೋ ಟ್ರೈ ಮಾಡಿ. ನೆಕ್ಸ್ಟ್, ಓವರ್ ಅಟೆಂಪ್ಟಿಂಗ್ 90+ ಕ್ವಶನ್ಸ್ ನ ಅಕ್ಯುರಸಿ ಕಡಿಮೆ ಇದ್ದಾಗ ಅಟೆಂಪ್ಟ್ ಮಾಡೋದು ತುಂಬಾ ರಾಂಗ್ ಆಗುತ್ತೆ. ನೆಕ್ಸ್ಟ್, ನೆಗ್ಲೆಕ್ಟಿಂಗ್ ರಿವಿಷನ್ ಆರ್ ವೀಕ್ ಏರಿಯಾ ಟ್ರ್ಯಾಕಿಂಗ್, ಎಸ್ಪೆಷಲಿ ನೆಗ್ಲೆಕ್ಟಿಂಗ್ CSAT. ಓಕೆ, ಸೊ ಇಷ್ಟೆಲ್ಲ ಮಾಡಿ ಪೇಪರ್ ಓನ್ಲಿ 110+ ಬಂದ್ರು ಕೂಡ ಪೇಪರ್ 2 ಅಲ್ಲಿ 64.5 ಅಥವಾ 65 ಬಂತು ಅಥವಾ 66 ಬಂದ್ರು ಕೂಡ ಫೇಲ್ ಆದಂಗೆ ನೀವು. ಓಕೆ, ಸೊ ಗಿವ್ ಈಕ್ವಲ್ ಟೈಮ್ ಫಾರ್ CSAT ಆಲ್ಸೋ. ಸೊ CSAT ಅಲ್ಲಿ ಬ್ಲೈಂಡ್ ಗೆಸ್ಸಿಂಗ್ ವಿತೌಟ್ ಎಲಿಮಿನೇಷನ್ ಅದನ್ನ ಅವಾಯ್ಡ್ ಮಾಡಿ. ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ವಿಲ್ ಬಿ ಏಬಲ್ ಟು ಏಸ್ ಪ್ರಿಲಿಮ್ಸ್. ಓಕೆ, ಸೊ ಕೊನೆಯದಾಗಿ UPSC ಟ್ರುತ್ ಏನಂತಂದ್ರೆ, ಇಟ್ ಡಸಂಟ್ ಟಾಕ್ ಅಬೌಟ್ ಸಿಲೆಬಸ್, ಇಟ್ ಆಸ್ಕ್ಸ್ ರಿಪೀಟೆಡ್ ಪ್ಯಾಟರ್ನ್ ಡಿಸ್ಗೈಸ್ಡ್ ಆಸ್ ನ್ಯೂ ಕ್ವಶನ್ಸ್. ಸೊ ಯು ಶುಡ್ ಮಾಸ್ಟರ್ ದ ಪ್ಯಾಟರ್ನ್ ಅಂಡ್ ನಾಟ್ ದ ಕಂಪ್ಲೀಟ್ ಸಿಲೆಬಸ್. ಸೊ ಇದನ್ನ ಸೈಂಟಿಫಿಕಲ್ ಆಗಿ ಅನಲೈಸ್ ಮಾಡಿದ್ದೀನಿ. ಸೊ ದಿಸ್ ಡಾಕ್ಯುಮೆಂಟ್ ವಿಲ್ ಬಿ ಅವೈಲೇಬಲ್ ಫಾರ್ ಯು ಇನ್ ಅವರ್ ಗ್ರೂಪ್. ಅದನ್ನ ಫಾಲೋ ಮಾಡಿ ಗ್ರೂಪ್ ನ ಜಾಯ್ನ್ ಆಗಿ ಲಿಂಕ್ ಕೊಟ್ಟಿರ್ತೀವಿ. ಜಾಯ್ನ್ ಆದ್ರೆ ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ. ಯು ಕ್ಯಾನ್ ಫಾಲೋ ದಿಸ್. ಅದ್ರ ಜೊತೆಗೆ ಶೆಡ್ಯೂಲ್ ಕೂಡ ಅಟ್ಯಾಚ್ ಮಾಡಿರ್ತೀವಿ. ಯು ಕ್ಯಾನ್ ಆಲ್ಸೋ ಗೆಟ್ ದಟ್. ಸೊ ಇದು ಬಿಟ್ಟು ಬೇರೆ ಡಿಫಿಕಲ್ಟಿ ಅಥವಾ ಡೌಟ್ಸ್ ಇತ್ತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಮೆಂಟರ್ಶಿಪ್ ಇರುತ್ತೆ, ಫ್ರೀ ವಾಕ್ ಇನ್ ಮೆಂಟರ್ಶಿಪ್ ಇರುತ್ತೆ. ಯು ಕ್ಯಾನ್ ಕಮ್ ಎನಿ ಟೈಮ್ ಅಂಡ್ ಗೆಟ್ ದ ಮೆಂಟರ್ಶಿಪ್. ಜೊತೆಗೆ ಎವ್ರಿ ವೀಕೆಂಡ್ ಅಲ್ಲಿ ಅಭ್ಯುದಯ ಅಂತ ಟೆಸ್ಟ್ ಸೀರೀಸ್ ಮಾಡ್ತಾ ಇದೀವಿ. ಇಟ್ ಇಸ್ ಆಲ್ಸೋ ಫ್ರೀ ಆಫ್ ಕಾಸ್ಟ್. ಲಾಸ್ಟ್ ವೀಕ್ ಅಲ್ಲಿ ಮೋರ್ ದನ್ 200+ ಸ್ಟೂಡೆಂಟ್ಸ್ ಬಂದು ಬರೆದು ಹೋಗಿದ್ದಾರೆ. ಫೀಡ್ಬ್ಯಾಕ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಫ್ರೀ ಆಗಿ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದೀವಿ. ಬಂದು ಟೆಸ್ಟ್ ನ ಬರೆದು ಹೆಲ್ಪ್ ತಗೊಳ್ಳಿ. ಓಕೆ, ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದ ಪ್ರಿಲಿಮ್ಸ್. ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.